ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿ ಮಾಡ್ಬೋದು. ಬ್ಯಾಚುಲರ್ಸ್ ಆಗಿರ್ಬೋದು, ಬೇಗನೆ ಲಂಚ್ ಬಾಕ್ಸ್ಗೆ ಅಥವಾ ಆಫೀಸ್ಗೆ ತಗೊಂಡು ಹೋಗ್ಬೇಕನ್ನೋ ಟೈಮಲ್ಲಿ ಈ ತರ ಸಿಂಪಲ್ ಆಗಿರುವಂತ ಪಲಾವ್ ಮಾಡಿಕೊಟ್ರೆ ಅಲ್ಟಿಮೇಟ್ ಆಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮೊಸರು ಬಜ್ಜಿನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ತರಕಾರಿ ಫ್ರೆಶ್ ಆಗಿರ್ಬೇಕಾದ್ರೆ ಪಲಾವ್ ಮಾಡ್ಕೊಂಡು ತಿನ್ಬೇಕಂತ ಅನ್ಸುತ್ತೆ ಅಲ್ವಾ? ನಾನಂತೂ ಮಾರ್ಕೆಟ್ ಇಂದ ತರಕಾರಿ ತಂದಾಗ ಫಸ್ಟ್ ಮಾಡುವಂತ ಕೆಲಸನೇ ಪಲಾವ್. ಯಾಕಂದ್ರೆ ಫ್ರೆಶ್ ಆಗಿದ್ರೇನೆ ತುಂಬಾ ರುಚಿಯಾಗಿರುತ್ತೆ. ಅಂಡ್ ಮೊದಲನೇದಾಗಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸಣ್ಣ ಪೀಸ್ ಚಕ್ಕೆ ಹಾಕ್ತಿದ್ದೀನಿ, ಒಂದು 3 ಲವಂಗ ಹಾಕ್ತಿದ್ದೀನಿ, ಸ್ವಲ್ಪ ಶುಂಠಿನ ಹಾಕ್ತಿದ್ದೀನಿ. ನೆಕ್ಸ್ಟ್ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ, ಒಂದು 4ರಿಂದ 5 ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ನಂತರ ಇದಕ್ಕೆ ನಾನು ಒಣ ಕೊಬ್ಬರಿನ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ರಾದ್ರೂ ಹಾಕೊಳ್ಳಿ, ಇಲ್ಲ ಹಸಿ ಕೊಬ್ಬರಿ ಇರುತ್ತಲ್ಲ ಅದನ್ನಾದ್ರೂ ಹಾಕೊಳ್ಳಿ. ಒಂದು 4 ಸ್ಪೂನ್ ಹಾಕಿದ್ದೀನಿ. ನೆಕ್ಸ್ಟ್ ಒಂದು 4ರಿಂದ 5 ಮೆಣಸು ಹಾಕ್ಬಿಟ್ಟು ಒಂದು ಹಿಡಿಯಷ್ಟು ತೊಳೆದಿರುವಂತ ಪುದೀನ, ಒಂದು ಹಿಡಿಯಷ್ಟು ತೊಳೆದಿರುವಂತ ಕೊತ್ತಂಬರಿನ ಹಾಕಿ ನೀರ್ ಹಾಕಿ ನುಣ್ಣಗೆ ರುಬ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಕೆ ಟ್ರೈ ಮಾಡಿ. ನೋಡಿದ್ರೆ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ಇಷ್ಟಾದ್ರೆ ಸಾಕು, ತರಿಯಾಗಿ ರುಬ್ಕೊಳ್ಳೇಬೇಡಿ. ನಂತರ ಒಂದು ಕುಕ್ಕರ್ ಅಲ್ಲಿ 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ನಂತರ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ. ನೀವು ಬೇಕಿದ್ರೆ 2 ಸ್ಪೂನ್ ತುಪ್ಪ, 2 ಸ್ಪೂನು ಎಣ್ಣೆ ಕೂಡ ಹಾಕೋಬಹುದು. ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲವೂ ಬಿರಿಯಾನಿ ಮಸಾಲ ಏನೆಲ್ಲ ಇದಾವಲ್ಲ ಎಲ್ಲವನ್ನ ಹಾಕ್ತಿದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಉದ್ದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿದ್ರ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇಂಥ ಟೈಮಲ್ಲಿ ಏನೆಲ್ಲ ತರಕಾರಿ ಇದಾವಲ್ಲ ಅವನ್ನ ಆ್ಯಡ್ ಮಾಡ್ಕೊತಾ ಹೋಗೋಣ. ಮೊದಲನೇದಾಗಿ ನಾನು ಫ್ರೋಝನ್ ಬಟಾಣಿನ ಹಾಕ್ತಿದ್ದೀನಿ, ನೆಕ್ಸ್ಟು ಕ್ಯಾರೆಟ್ನ ಹಾಕ್ತಿದ್ದೀನಿ, ನೆಕ್ಸ್ಟ್ ಬೀನ್ಸು, ನೆಕ್ಸ್ಟ್ ಟೊಮೊಟೊ ಹಾಕ್ತಿದ್ದೀನಿ. 2 ಮೀಡಿಯಂ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ ಆಪ್ಷನಲ್, ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಳ್ಳಿ. ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ನಾನು ಏನು ಹೇಳೋದಿಲ್ಲ. ಎಲ್ಲೋ ಹಾಕ್ಕೊಂಡ್ಮೇಲೆ ಇನ್ನೊಂದ್ಸರಿ ನೀಟಾಗಿ ಕಲಿಸ್ತೀನಿ. ಒಂದು 2 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಟೊಮೊಟೊ ಕೂಡ ಮೆತ್ತಗಾಗಬೇಕು. ಮೆತ್ತಗಾಗಿದೆ. ಇನ್ನೊಂದ್ಸರಿ ಕಲಿಸ್ಕೊಂಡು ಇದಕ್ಕೆ ಇವಾಗ ಮಸಾಲಾನ ಏನೆಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲಾನ ಆ್ಯಡ್ ಮಾಡ್ತೀನಿ. ರುಬ್ಬಿರುವಂಥ ಮಸಾಲಾನ ಮಾತ್ರ ಹಾಕ್ಕೊಳ್ಳಿ. ಜಾರಲ್ಲಿ ಮತ್ತು ನೀರು ಹಾಕ್ಬಿಟ್ಟು ಆ ನೀರನ್ನ ಕೂಡ ಹಾಕಕ್ಕೆ ಹೋಗಬೇಡಿ. ಮಸಾಲಾನ ಮಾತ್ರ ಹಾಕಬೇಕು. ನಂತರ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕಿ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂತೀನಿ. ಎಲ್ಲವೂ ಕಲಿಸ್ಕೊಂಡಿದ್ಮೇಲೆ ಒಂದು 2 ನಿಮಿಷ ಇದನ್ನ ಹಸಿ ವಾಸನೆ ಹೋಗೋವರೆಗೂ ನಾವು ಬೇಯಿಸ್ಕೋಬೇಕು. ನೋಡಿದ್ರೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ? ಇವಾಗ ಇನ್ನೊಂದ್ಸರಿ ಕಲಿಸ್ಕೊಂಡು ಆಲ್ರೆಡಿ ನಾನು 1.5 ಗ್ಲಾಸ್ ಅಷ್ಟು ನಾರ್ಮಲ್ ಅಕ್ಕಿನೇ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ನೀರು ತೆಗೆದ್ಬಿಟ್ಟು ಬರೀ ಅಕ್ಕಿನ ಮಾತ್ರ ಹಾಕ್ತಿದ್ದೀನಿ. ಯಾವ್ದಾದ್ರು ಲೋಟ ಸಹಾಯದಿಂದ 1.5 ಗ್ಲಾಸ್ ಅಷ್ಟು ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ. ಅದೇ ಲೋಟದ ಸಹಾಯದಿಂದ 3 ಗ್ಲಾಸ್ ಅಷ್ಟು ನೀರು ಹಾಕ್ತಿದ್ದೀನಿ. 3 ಗ್ಲಾಸ್ ಆದ್ರೆ ಕರೆಕ್ಟಾಗಿ 3 ಗ್ಲಾಸ್ ಹಾಕೋಬೇಡಿ, 2.25 ಗ್ಲಾಸ್ ಅಷ್ಟು ನೀರು ಹಾಕೊಳ್ಳಿ ಸಾಕು. ಒಂದು 1/4 ಭಾಗದಷ್ಟು ಗ್ರೇವಿ ಇರುತ್ತೆ, ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು, ಜಾಸ್ತಿ ಕಲ್ಸಕ್ಕೆ ಹೋಗ್ಬೇಡಿ. ಅಕ್ಕಿನ ನೆನೆಸಿರ್ತೀವಲ್ಲ ಮುರಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಎಲ್ಲವೂ ನೀಟಾಗಿ ಕಲಿಸ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಇಟ್ಟು ಮೀಡಿಯಂ ಫ್ಲೇಮಲ್ಲಿ 2 ವಿಸಿಲ್ ಬರೋವರೆಗೂ ನಾವು ಬೇಯಿಸ್ಕೋಬೇಕು. ಕಂಪಲ್ಸರಿಯಾಗಿ ಮೀಡಿಯಂ ಫ್ಲೇಮಲ್ಲಿ 2 ವಿಸಿಲ್ ಬರಲೇಬೇಕು. ನಂತರ ಇನ್ನೊಂದು ಬೌಲಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ಮೊಸರು ಹಾಕ್ಕೊಂಡು ವಿಸ್ಕರ್ ಸಹಾಯದಿಂದ ಸ್ವಲ್ಪ ನೀಟಾಗಿ ಕಲಿಸ್ಕೊತೀನಿ. ಈ ಥರ ಕಲಿಸೋದ್ರಿಂದ ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಹಾಗೆ ಗಡ್ಡೆ ಮೊಸರು ಹಾಗೆ ಇರುತ್ತೆ. ಈ ಒಂದು ಸ್ಟೆಪ್ನ ಫಾಲೋ ಮಾಡಿ. ನಂತರ ಇದಕ್ಕೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಕೈಯಿಂದ ಕಿವುಚ್ಬಿಟ್ಟು ಹಾಕ್ತಿದ್ದೀನಿ. ನೆಕ್ಸ್ಟು ತುರಿದಿರುವಂಥ ಕ್ಯಾರೆಟ್ನ ಹಾಕ್ತಿದ್ದೀನಿ. ಒಂದು ಸಣ್ಣ ಸೈಜು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸೌತೆಕಾಯಿನ ಹಾಕ್ತಿದ್ದೀನಿ. ನೀವಿಲ್ಲಿ ಕಟ್ ಮಾಡ್ಕೊಂಡಾದರೂ ಹಾಕ್ಕೋಬೋದು, ಇಲ್ಲ ತುರಿದ್ಬಿಟ್ಟಾದರೂ ಹಾಕ್ಕೋಬೋದು. ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಮೊಸರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀಟಾಗಿ ಕಲಿಸ್ಕೊತಿದ್ದೀನಿ. ಬೇಕಿದ್ರೆ ಕೆಲವೊಬ್ರು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ತಾರೆ. ನಾನಿಲ್ಲಿ ಸದ್ಯಕ್ಕೆ ಇಷ್ಟೇ ಆ್ಯಡ್ ಮಾಡಿದ್ದೀನಿ. ನಾವು ಹೋಟೆಲ್ಗಳಿಗೆ ಹೋದಾಗ ಟೊಮೊಟೊ ಬಾತ್ಗಾಗಿರ್ಬೋದು, ಪಲಾವ್ಗಾಗಿರ್ಬೋದು, ಒಂದು ಮೊಸರು ಬಜ್ಜಿ ಕೊಡ್ತಾರೆ ನೋಡಿ, ಸೇಮ್ ಹಾಗೆ ಇರುತ್ತೆ. ಇದು ಕೂಡ ಟೇಸ್ಟು ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನೋಡಿದ್ರೆ 2 ವಿಸಿಲ್ ಬಂದಿದೆ. 2 ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂತಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ.
ನಾನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ರುಚಿಯಾಗಿರುತ್ತೆ. ಜಾಸ್ತಿ ಮಸಾಲ ಇಲ್ಲದೆ ಮೈಲ್ಡ್ ಫ್ಲೇವರ್ ಆಗಿ ತುಂಬಾನೇ ರುಚಿಯಾಗಿರುತ್ತೆ. ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಈ ತರ ಪಲಾವ್ ಮಾಡ್ಕೊಂಡ್ರೆ ಅಲ್ಟಿಮೇಟ್ ಆಗಿ ಎಲ್ಲರೂ ಇಷ್ಟಪಡ್ತಾರೆ. ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತಾ, ಇದೆಲ್ಲ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡೋಕಿನ. ಇದೇ ತರ ಹೆಚ್ಚಿನ ಪ್ರೋತ್ಸಾಹ ಕೊಡ್ತೀರಾ ಅಂತ ಅನ್ಕೊಂಡಿದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.